ಅಡ್ಜಸ್ಟ್ ಮಾಡ್ಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ. ಅವ್ರದ್ದು ಫ್ಲೈಟ್ ಟಿಕೆಟ್ ಅದು ಇದು ಅಂತ ನಮಗೂ ಬೇಜಾರಾಗಲ್ವಾ? ದೇಶದಲ್ಲಿ ಎಂತ ಕಮಿಟ್ಮೆಂಟ್ ಕೊಟ್ಟಿದ್ದೇವೆ ಅದಕ್ಕೆ ಅಗ್ರಿಯಾಗಿ ನಾವು ಇಲ್ಲಿ ಕೊಡ್ತಾ ಇರೋದು ಬಿಟ್ಟರೆ ಬೇರೆ ಯಾವುದು ಎಲ್ಲಾದ್ರೂ ನಿಮ್ಗೆ ಸ್ಟಾಪ್ ಮಾಡೋಣ. ನಿಮ್ದು ಅಮೌಂಟ್ ಸ್ಟಾಪ್ ಮಾಡಿ ಮತ್ತೆ ಅಲ್ಲಿ ತೀರ್ಮಾನ ಮಾಡೋದು ಏನಾದ್ರು ಅವ್ರು ಬೇರೆಯವ್ರಿಗೆ ಕೊಡೋದು ಅಲ್ಲ ಇಶ್ಯೂ ಎಂತ ಸ್ಟಾಪ್ ಮಾಡಿ ಮತ್ತೆ ಚರ್ಚೆ ಮಾಡೋಣ. ನಾನು ಹೇಳಿದ್ದು ನಮ್ಮ ಮನವರಿಕೆ ಆಯ್ತು, ಆದ್ರೂ ನಮ್ದು ಕಷ್ಟ ಅನ್ನೋದು ಸ್ವಲ್ಪ ಕೇಳಬೇಕಲ್ವಾ ನಾನು ಹೇಳುದು ಅಷ್ಟೇ. ಖಂಡಿತವಾಗಿಯೂ ಮತ್ತೊಂದು ಮುಂದಿನ ನಾವು ಟೂರ್ನಮೆಂಟ್ ಮಾಡ್ತಾ ಇದ್ದೇವೆ, ಅದರಲ್ಲಿ ಈ ಸಲ ಭಾಗವಹಿಸಿದ ಎಲ್ಲಾ ತಂಡಗಳಿಗೆ ಉಚಿತವಾಗಿ ಪ್ರವೇಶ ಶುಲ್ಕವನ್ನು ನಾವು ತಗೊಳ್ತೇವೆ ಸರ್. ನಾವು ಪ್ರವೇಶ ಎಂಟ್ರಿ ಅವರಿಗೆ ತಗೊಳ್ಳೋದು. ಈ ಸಲ ಯಾರು ಬಂದಿದ್ದಾರೆ ಯೂನಿವರ್ಸಿಟಿ ಎಲ್ಲ ಬಜೆಟ್ ಅಲ್ಲಿ ಮಾಡ್ತೇವೆ. ಈಗಲೂ ಕೂಡ ಪ್ರಾಮಿಸ್ ಮಾಡ್ತಾ ಇದ್ದೇವೆ, ನಾವು ಒಬ್ಬನೇ ಒಬ್ಬ ಸ್ಪಾನ್ಸರ್ ಅನ್ನು ತಗೊಳ್ಳಲ್ಲ ಮುಂದಿನ ದಿನಗಳಲ್ಲಿ. ಹಾಗೂ ಯೂನಿವರ್ಸಲ್ ಐಡಲ್ ಏನ್ ಬಜೆಟ್ ಬರುತ್ತೆ ಅದರಲ್ಲಿ ನಾವು ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮ್ಯಾಚ್ ಮಾಡ್ತೀವಿ. ಹಾಗೂ ಅವರಿಗೆ ನಾವು ಎಂಟ್ರಿ ಪ್ರವೇಶ ಶುಲ್ಕವನ್ನು ತಗೊಳ್ಳುವುದಿಲ್ಲ, ಇದು ನಮ್ಮ ವಾಗ್ದಾನವಾಗಿದೆ. ಇಲ್ಲಿ HMC ಯುನೈಟೆಡ್ ಟ್ರೋಫಿಯ ಮೊದಲ ಪ್ರಶಸ್ತಿಯನ್ನು ಪಡೆದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನಿಮ್ಮ ಮೂಲಕವಾಗಿ ಈ ಬಾರಿ HMC ಯುನೈಟೆಡ್ ಟ್ರೋಫಿಯನ್ನು ಜಯಿಸಿದೆ ಖುಷಿ ಅಮರ್ ಪಾಂಚಜನ್ಯ. ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಂಡಿರುವಂತಹ ಜೈ ಕರ್ನಾಟಕ ಬೆಂಗಳೂರು ಕೂಡ ಅಭಿನಂದನೆಗಳು. ಅದೇ ರೀತಿ 4 ತಂಡಗಳಿಗೂ ಕೂಡ ಕೃತಜ್ಞತೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ಮುಂದಿನ ಹಂತ ಬಹುಮಾನ ವಿತರಣಾ ಕಾರ್ಯಕ್ರಮ ಸಾಗುತ್ತೆ. ಕ್ಯಾಶ್ ಅಮೌಂಟ್ ಅನ್ನು ನಾವು ಇಲ್ಲಿ ನೀಡ್ತೇವೆ. ಚೆಕ್ ದೇವರ ತಗೊಂಡು ಬರಬೇಕು. ಟೆನ್ನಿಸ್ ಬಾಲ್ ಕ್ರಿಕೆಟಿನ ಬಹಳಷ್ಟು ಒಂದು ಹಿರಿಯ ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರು ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಜೈ ಕರ್ನಾಟಕ ಬೆಂಗಳೂರು ಫೈನಲ್ ಪ್ರವೇಶವನ್ನು ಕಾಣ್ತಾ ಇರುವಂತಹ ತಂಡ ಜೋರಾದ ಚಪ್ಪಾಳೆ ಆ ತಂಡಕ್ಕೆ ನೀಡಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನ ಪಂದ್ಯ ಕೂಡ ಆಡಿರುವಂತಹ ಫ್ರೆಂಡ್ಸ್ ಬೆಂಗಳೂರು ಇವಾಗ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಪ್ರಕ್ರಿಯೆಯಲ್ಲಿ ಸೋಲನ್ನು ಕಾಣ್ತಾ ಇದೆ. ಇಲ್ಲಿ ಟಾಸ್ ಅನ್ನು ಜಯಿಸ್ತಾ ಇರುವಂತಹ ಖುಷಿ ಅಮರ್ ಪಾಂಚಜನ್ಯ HMC ಯುನೈಟೆಡ್ ಟ್ರೋಫಿಯ 2ನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ. ಆ ತಂಡಕ್ಕೆ ಸಲ್ಲಿಸಬೇಕಾಗಿತ್ತು. ಯಾಕಂದ್ರೆ ಯೂನಿವರ್ಸಲ್ ಐಡಲ್ನ ಈ ಒಂದು ಕಾರ್ಯಕ್ರಮವನ್ನು ನಾವು IP ಬಂದಿರುವಂತ IP ಅಂದ್ರೆ ಬಹುತೇಕ ಮಾಧ್ಯಮದಲ್ಲಿ ಗೊತ್ತಿದೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ನಾನು ಒಂದು ಕಷ್ಟಪಟ್ಟು 1.5 ವರ್ಷದಿಂದ ಸರಿಸುಮಾರು 8 ರಿಂದ 9 ಕೋಟಿ ಖರ್ಚು ಮಾಡಿ ನಾವು ಒಂದು ಯೂನಿವರ್ಸಲ್ ಐಡಲ್ ಸಂಸ್ಥೆಯನ್ನು ಕಟ್ಟಿದ್ದೇವೆ. 15 ರಾಷ್ಟ್ರಗಳಲ್ಲಿ ಆಡಿಷನ್ ಮುಗಿದಿದೆ, ಇನ್ನು 3 ರಾಷ್ಟ್ರಗಳಲ್ಲಿ ಬಾಕಿ ಇರಬೇಕಾಗಿತ್ತು. ಅದರ IP ವ್ಯಾಲ್ಯೂ ಆಗಲಿ ಆಲ್ರೆಡಿ ಆಗಿದೆ. 120 ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಐಡಲ್ ನ ಲೈವ್ ಟೆಲಿಕಾಸ್ಟ್ ಇರುತ್ತೆ. ಆ ಒಂದು ಏಪ್ರಿಲ್ ನಲ್ಲಿ ಅದರ ಒಂದು ಮೊತ್ತ ನಮಗೆ ಬರಬಹುದು. ಅದಕ್ಕೆ IP ವ್ಯಾಲ್ಯೂ ಅಂತ ಹೇಳ್ತೇವೆ ನಾವು. IP ವ್ಯಾಲ್ಯೂ ಆಲ್ರೆಡಿ ಘೋಷಣೆ ಆಗಿತ್ತು. ಸೊ ಅದಕ್ಕಾಗಿ ನಾವೇನು ಕಾರ್ಯಕ್ರಮವನ್ನು ಮಾಡಿದ್ದು. ಅದು ಬಿಟ್ಟರೆ ನಮ್ಮಲ್ಲಿ ಜೇಬಲ್ಲಿ ಆಲ್ರೆಡಿ ನಷ್ಟ ಮಾಡಿ ನಾವು ನಮ್ಮ ಕೈಯಿಂದಲೇ ಒಂದು 70 ರಿಂದ 80 ಲಕ್ಷ ಹೋಗಿದ್ದೇವೆ ವಿನಃ ಇದರಲ್ಲಿ ನಮಗೆ ಯಾವುದೇ ಲಾಭ ಇಲ್ಲ. ಈ ಒಂದು ಮಾಡುವ ಉದ್ದೇಶ ಇಷ್ಟೇ. ನನಗೆ ಬೇಕಾದ್ರೆ ಮುಂಬೈಯಲ್ಲಿ ಮಾಡಬಹುದಿತ್ತು, ನಮಗೆ ಹೈದರಾಬಾದ್ ಅಲ್ಲಿ ಮಾಡಬಹುದಿತ್ತು, ಬೆಂಗಳೂರಿನಲ್ಲಿ ಕೂಡ ಕಾರ್ಪೊರೇಟ್ ಸಂಸ್ಥೆಗಳು ನಮಗೆ ಮುಂದೆ ಬಂದು ಇಲ್ಲಿ ಮಾಡಿ ನೀವು ಕ್ರಿಕೆಟ್ ಅಂತ ನಾವು ಮಾಡಲಿಲ್ಲ. ನಮ್ಮೂರಲ್ಲಿ ಮಾಡಿದ್ದೇವೆ, ನಮ್ಮೂರಿನ ಪ್ರತಿಭೆಗಳಿಗೆ ಇದರಲ್ಲಿ ಅವಕಾಶ ಸಿಗುವಂತ ಮಾಡಿದ್ದೇವೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇದರಲ್ಲಿ ಉದ್ದೇಶ ಇರಲಿಲ್ಲ ಸರ್. ನಾವು ಟೆಕ್ನಾಲಜಿ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ತರಾನೇ ಇದೆ, ಅದು ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಆ ಲೈನ್ ಅಲ್ಲಿ ಕೆಲವರಿಗೆ ಡೌಟ್ ಇರ್ಬೋದು, ಬಟ್ ಆ ಬೌಲರ್ ನೋಡಿ ನೀವು, ಆ ಬೌಲರ್ ನ ಶೈಲಿ ನೋಡಬಹುದು. ಆ ಬಾಲ್ ಬಿದ್ದಿರುವಂತದ್ದು ನಮ್ಮ ತೀರ್ಮಾನ ಕೂಡ ಅದು ನಾಟ್ ಔಟ್ ಆಗಿತ್ತು. ನಾವು ಕೂಡ ಅಲ್ಲಿ ಹೇಳಿದ್ವಿ ಅದು ನಾಟ್ ಔಟ್ ಆಗಿತ್ತು. ಅಲ್ಲಿ ಜಾನ್ಸನ್ ಕುಂದಾಪುರ ತಂಡದವರು ಕೂಡ ಅಲ್ಲಿ ಚರ್ಚೆ ಮಾಡಿದಾಗ, ಅಂಪೈರ್ ಒಟ್ಟಿಗೆ ಚರ್ಚೆ ಮಾಡಿದಾಗ, ಪೊಲೀಸ್ ಇಲಾಖೆಯವರೊಟ್ಟಿಗೆ ಚರ್ಚೆ ಮಾಡಿದಾಗ, ನಮ್ಮೊಂದಿಗೆ ಚರ್ಚೆ ಮಾಡಿದಾಗ ಎಲ್ಲ ಹೇಳಿದ್ ಒಂದೇ ನಾಟ್ ಔಟ್ ಅಂತ. ಅಲ್ಲಿ ಏನಾಗಂತ ಹೇಳಿದ್ರೆ ಪಬ್ಲಿಕ್ ಪ್ರೇಕ್ಷಕರ ಗ್ಯಾಲರಿಯಿಂದ ಪಬ್ಲಿಕ್ ಎಲ್ಲ ಎದ್ದು ಬಂದರು. ಆವಾಗ ಕಾನೂನಲ್ಲಿ ಸಮಸ್ಯೆ ಆಗಿತ್ತು ದೊಡ್ಡ ಮಟ್ಟದಲ್ಲಿ. ಅದು ಅಲ್ಲಿ ನಿರ್ವಹಿಸೋರಿಗೆ ಗೊತ್ತಾಗೋದು ಎಷ್ಟು ದೊಡ್ಡ ಹೆಡೇಕ್ ಅಂತ, ಅದು ಎಷ್ಟು ತಲೆನೋವಿನ ವಿಚಾರ ಅಂತ. ಯಾಕಂದ್ರೆ ಪಬ್ಲಿಕ್ ಬಂದಾಗ ಏನ್ ಮಾಡ್ತಾರೆ ಅಂತ ಯಾರಲ್ಲೂ ಇಲ್ಲ. ನಮ್ಮಲ್ಲಿ ಆ ದಿನ ಪೊಲೀಸ್ ಸಿಬ್ಬಂದಿಗಳು ಕೇವಲ 2 ಮಾತ್ರ ಇದ್ದಿದ್ದು, ಮತ್ತೆ ನಮ್ಮ ನಿರೀಕ್ಷೆ ಕೂಡ ಇರಲಿಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ. ಒಂದು ಸೆಮಿ ಕ್ವಾರ್ಟರ್ ಫೈನಲ್ ಅಲ್ಲಿ ಸ್ಟಾಪ್ ಆಗುತ್ತೆ, ನಾನೇ 10 ಲಕ್ಷ ಹಂಚಿಬಿಟ್ರೆ ಸರಿ ಹೋಗುತ್ತೆ, ಅದು ಕಂಟಿನ್ಯೂಷನ್ ಆಗುತ್ತಲ್ಲ. ಇದು ಅದು ಮಾಡೋಣ ದಯವಿಟ್ಟು ಇವತ್ತೊಂದು ಪ್ಲೀಸ್ ಅದಕ್ಕೆ ಇಲ್ಲಿ ಅವಕಾಶ ಕೊಡೋಣ, ನಾವು ಆ ಚರ್ಚೆಗೆ ಅವಕಾಶ ಕೊಡೋಣ. ಮೀಡಿಯಾದವರು ಬಿಟ್ಟು ಬೇರೆ ಯಾರು ಇಲ್ಲಿ ಮಾತಾಡಬಾರ್ದು. ಪೊಲೀಸ್ ಠಾಣೆಯಲ್ಲಿ ನಾವು ಏನ್ ನಿರ್ಧಾರ ಕೈಗೊಂಡಿದ್ದೇವೆ ಆ ಪ್ರಕಾರ ನಾವಿಲ್ಲಿ ಅಮೌಂಟ್ ಹಂಚ್ತೇವೆ. ಅದು ಬಿಟ್ಟು ಬೇರೆ ಏನಾದ್ರೆ ತಾವು ನಮ್ಮ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದು. ಯಾಕಂದ್ರೆ ಕಾನೂನಿನ ಬದ್ಧವಾಗಿ ನಾವು ಎಂದು ತೀರ್ಮಾನ ಕೈಗೊಂಡಿದ್ದೇವೆ.
ನಮ್ಮಿಂದ ಏನಾದ್ರು ಎಡವಟ್ಟ ಆದ್ರೆ, ನಾವೇನಾದ್ರು ಹಣಕ್ಕಾಗಿ ಏನಾದ್ರು ಮಾಡಿದ್ರೆ, ಒಂದೇ ಒಂದು ಇಡೀ ಬ್ರಹ್ಮಾವರಿಯಲ್ಲಿ, ಉಡುಪಿಯಲ್ಲಿ, ಮಂಗಳೂರಲ್ಲಿ ಒಬ್ಬರೊಬ್ಬರು ಪ್ರಾಯೋಜಕರು ನಾವು ಹೋಗಿಲ್ಲ, ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಇಲ್ಲ. ನಮ್ಮ ಯೂನಿವರ್ಸಲ್ ಐಡಲ್ಗೆ ಮಾತ್ರ ನಾವು ಪ್ರಚಾರ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮಲ್ಲಿ ಏನಾದರೂ ನಾವು ಹಣಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಒಂದೇ ಒಂದು ಪ್ರೂಫ್, ಅಥವಾ ದೊಡ್ಡ ಸ್ಪಾನ್ಸರ್ ನಮಗೆ ಯಾರಾದ್ರೂ ಅಂತ ಒಂದು ನೀವು ಏನಾದರೂ ಒಂದು ಪ್ರೂಫ್ ಕೊಟ್ರೆ, ನಾವು ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಸಂಘಟನಾ ಇರಲಿ, ಕ್ರೀಡಾ ಇರಲಿ, ಆ ಸಾಹಸಕ್ಕೆ ನಾವು ಕೈ ಹಾಕುವುದಿಲ್ಲ. ಇದು ನಾವು ಎಲ್ಲ ಮಿತ್ರರ, ಪತ್ರಕರ್ತರ ಮಿತ್ರ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಇದರಲ್ಲಿ ನಾವು ನಮ್ಮ ಕೈಯಿಂದ, ನಮ್ಮ ಯೂನಿವರ್ಸಲ್ ಐಡಲ್ ನಿಂದಾಗಿ ಮಾಡಿದ್ದೇವೆ ವಿನಃ ದಯವಿಟ್ಟು ಇದರಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಲಾಭದಾಯಕ ಎನ್ನುವ ಒಂದು ಇದೇ ಇಲ್ಲ. ನೀವು ಗ್ರೌಂಡ್ ಅಲ್ಲಿ ಕೂಡ ನೋಡಿ, ಲೈವ್ ಅಲ್ಲಿ ನೋಡಿ, ಒಂದೇ ಒಂದು ಬ್ಯಾನರ್ ಇಲ್ಲ. ಟವರ್ ನಲ್ಲಿ ನಾವು 6 ಬ್ಯಾನರ್ ಹಾಕಿದ್ವಿ. ಅದರಲ್ಲಿ ನಮ್ಮ ಇವರು ಮತ್ತೆ ಪ್ರಸಾದ್ ರಾಜ್ ಕಾಂಚನ್ ಅವರು ಒಂದು ಸಣ್ಣ ಮಟ್ಟದ ಅಮೌಂಟ್ ಅವರಿಗೆ ಒಂದು ವೈಯಕ್ತಿಕವಾಗಿ ನೀಡಿದ್ರು. ಒಂದು ಅದು ಹೇಳಬಹುದು, ಅದು ಸರಿಯಲ್ಲ. ಮತ್ತೆ ನಮ್ಮ ಬ್ರಹ್ಮಾವರದಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಸ್ವಇಚ್ಛೆಯಿಂದ ಅವರೊಂದು ಸಣ್ಣ ಅಮೌಂಟ್ ಕೊಟ್ಟಿದ್ದು ಬಿಟ್ರೆ ಇಲ್ಲಿ ನಮಗೆ ಯಾವ ಸ್ಪಾನ್ಸರ್ ಇಲ್ಲ.